ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯದ ಇಲ್ಲಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಪ್ರಕ್ರಿಯೆ ಇವತ್ತು ದಿನಾಂಕ 3ನೇ ಜೂನ್ 2026ರಂದು ಮುಕ್ತಾಯಗೊಂಡಿರುತ್ತದೆ. ತಾವು ಕೂಡ ನೋಡಿರ್ತೀರಿ, ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಫಸ್ಟ್ ರೌಂಡಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಕಡೆಯ ದಿನಾಂಕ ಅಂತ ಇಲ್ಲಿ ಕರ್ನಾಟಕ ಸರ್ಕಾರ ತಿಳಿಸಲಾಗಿತ್ತು. ಅಂದರೆ ಫಸ್ಟ್ ರೌಂಡಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಯಾವ ಒಂದು ಆದರ್ಶ ವಿದ್ಯಾಲಯಕ್ಕೆ ಆಯ್ಕೆಯಾಗಿದ್ದರೆ ತಾವುಗಳು ಹೋಗಿ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಇವತ್ತು ಲಾಸ್ಟ್ ಡೇಟ್ ಆಗಿತ್ತು. ಹಾಗಾದರೆ ಇವತ್ತಿನ ದಿನಾಂಕದವರೆಗೆ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಮತ್ತು ಸೆಕೆಂಡ್ ರೌಂಡ್ ಇಲ್ಲಿ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡುಗಡೆ ಆಗುತ್ತದೆ ಅನ್ನುವಂಥ ಮಾಹಿತಿಯನ್ನು ತಮ್ಮೊಂದಿಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇದು ನಿಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ, ಇಲ್ಲಿ ನೋಡ್ತಾ ಹೋಗ್ಬೋದು ತಾವು ಕೂಡ ಇವತ್ತಿನ ಒಂದು ದಾಖಲಾತಿ ಸ್ಥಿತಿಯನ್ನು ಅಂದರೆ ಫಸ್ಟ್ ರೌಂಡಲ್ಲಿ ಇರುವಂತಹ ದಾಖಲಾತಿ ಸ್ಥಿತಿ ಇವತ್ತಿನ ದಿನಾಂಕನೂ ಕೂಡ ತಾವು ವೀಕ್ಷಿಸಬಹುದು. ಇಲ್ಲಿ 3ನೇ ಜೂನ್ 2026. ಹಾಗಾದರೆ ಇಲ್ಲಿ ಒಟ್ಟು ಸೀಟುಗಳ ಸಂಖ್ಯೆ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. 8,880 ಸೀಟುಗಳು ಲಭ್ಯ ಇವೆ ಇಡೀ ರಾಜ್ಯದ 74 ಆದರ್ಶ ವಿದ್ಯಾಲಯಗಳಲ್ಲಿ. ಹಾಗಾದರೆ ಇವತ್ತಿನ ದಿನಾಂಕದವರೆಗೆ ಅಡ್ಮಿಷನ್ ಆದಂತಹ ಸಂಖ್ಯೆ 3,949 ಆಗಿದೆ. ಇಲ್ಲಿ ನೋಡ್ತಾ ಹೋಗ್ಬೋದು ಜಿಲ್ಲಾ ಮತ್ತು ಬ್ಲಾಕ್ ಪ್ರಕಾರ 1ನೇ ಸುತ್ತಿನ ದಾಖಲಾತಿಯನ್ನು ಇಲ್ಲಿ ಮೊದಲಿಗೆ ತಾವುಗಳು ಕೂಡ ನೋಡ್ತಾ ಹೋಗ್ಬೋದು ಬಾಗಲಕೋಟೆ ಜಿಲ್ಲೆಯಿಂದ ಪ್ರಾರಂಭಗೊಂಡು ನೋಡ್ತಾ ಹೋಗಿ ಇಲ್ಲಿ ಒಟ್ಟು ಸೀಟುಗಳು ಒಂದೊಂದು ಆದರ್ಶ ವಿದ್ಯಾಲಯದಲ್ಲಿ ತಾವು ಕೂಡ ನೋಡಿರ್ತೀರಿ ಹಿಂದಿನ ವಿಡಿಯೋದಲ್ಲಿ 120 ಸೀಟುಗಳು ಲಭ್ಯ ಇವೆ ಎಲ್ಲ ವಿದ್ಯಾರ್ಥಿಗಳಿಗೆ. ಹಾಗಾದರೆ ಇಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಇವತ್ತಿನವರೆಗೂ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗಿ ನಿಮ್ಮ ತಾಲೂಕು ಮತ್ತು ಜಿಲ್ಲೆಯನ್ನು ಚೆಕ್ ಮಾಡ್ಕೊಳ್ಳಿ. ಒಟ್ಟು ಇರುವಂತಹ ಇಲ್ಲಿ 74 ಆದರ್ಶ ವಿದ್ಯಾಲಯಗಳಲ್ಲಿ ಇವತ್ತಿನ ದಿನಾಂಕದವರೆಗೆ ಅಡ್ಮಿಷನ್ಗಳ ಸಂಖ್ಯೆಯನ್ನು ನೋಡ್ತಾ ಹೋದಾಗ ಇಲ್ಲಿ ಇನ್ನೂ ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಕೆಲವೊಂದು ಆದರ್ಶ ವಿದ್ಯಾಲಯದಲ್ಲಿ ಜಾಸ್ತಿ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ. ಇನ್ನೂ ಕೆಲವೊಂದಿಷ್ಟು ಆದರ್ಶ ವಿದ್ಯಾಲಯಗಳಲ್ಲಿ ಬಹಳ ಕಡಿಮೆ ಇದೆ ಇಲ್ಲಿ ಅಡ್ಮಿಷನ್ ಆದಂತಹ ಸಂಖ್ಯೆಯನ್ನು ನೋಡ್ತಾ ಹೋದಾಗ. ಹಾಗಾದರೆ ನಿಮ್ಮ ಒಂದು ತಾಲೂಕಿನಲ್ಲಿರುವಂತಹ ವಿದ್ಯಾರ್ಥಿಗಳ ಟೋಟಲ್ ಸಂಖ್ಯೆ ನೋಡ್ತಾ ಹೋಗಿ 120 ಸೀಟುಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ರೆ ತಾವು ನೋಡ್ಕೊಳ್ಬೋದು. ಈಗಾಗಲೇ ಫಸ್ಟ್ ರೌಂಡಲ್ಲಿ ಆಯ್ಕೆ ಆಗಿಲ್ಲ ಅನ್ನುವಂಥವ್ರಿಗೆ ಇಲ್ಲಿ 1, 2 ಅಥವಾ ಒಂದು ಕನಿಷ್ಠ 5 ಅಂಕಗಳ ಕಡಿಮೆ ಇದ್ದಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ನೆಕ್ಸ್ಟ್ ರೌಂಡಲ್ಲಿ ಚಾನ್ಸಸ್ ಸಿಗುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ತಮ್ಮ ಒಂದು ಮೀಸಲಾತಿ ಪ್ರಕಾರ ಮತ್ತು ಅಲ್ಲಿ ಒಂದು ಮೆರಿಟ್ ಹಾಗೂ ಇಲ್ಲಿ ತಮ್ಮ ಏನು ಆದ್ಯತೆ ಏನು ಕೊಟ್ಟಿರ್ತೀರಿ ಅದರ ಆಧಾರದ ಮೇಲೆ ಇಲ್ಲಿ ಆಯ್ಕೆಯ ಪ್ರಕ್ರಿಯೆ ನಡೀತದೆ. ಮ್ಯಾಕ್ಸಿಮಮ್ ಆಗಿ ಇಲ್ಲಿ ಕನ್ನಡ ಮಾಧ್ಯಮ ಇರುತ್ತದೆ ಮತ್ತು ಮಹಿಳಾ ಮೀಸಲಾತಿ ಕೂಡ ಇಲ್ಲಿ ಇರುತ್ತದೆ. ಅದೇ ರೀತಿಯಾಗಿ ತಮ್ಮ ಕಾಸ್ಟ್ಗೆ ಸಂಬಂಧಪಟ್ಟಂತಹ ಮೀಸಲಾತಿ ಇಲ್ಲಿ ಇರುತ್ತದೆ. ಒಟ್ಟು ಸೀಟುಗಳ ಸಂಖ್ಯೆ ನೋಡ್ತಾ ಹೋದಾಗ 120ರಲ್ಲಿ ಬಹಳ ಕೆಲವೊಂದು ಆದರ್ಶ ವಿದ್ಯಾಲಯದಲ್ಲಿ ಬಹಳ ಕಡಿಮೆ ಅಡ್ಮಿಷನ್ ಆಗಿದೆ. ಇನ್ನು ಕೆಲವು ಕಡೆಯಲ್ಲಿ 100ರ ಸಮೀಪ ಅಡ್ಮಿಷನ್ ಆದಂತಹ ಉದಾಹರಣೆ ಇದೆ. ನೋಡ್ಬೋದು ತಾವು ಕೂಡ ತಮ್ಮ ತಾಲೂಕನ್ನು ನೋಡ್ಕೊರಿ. ಹಾಗೂ ಇನ್ನೊಂದು 2-3 ದಿನಗಳಲ್ಲಿ, ಯಾಕಂದರೆ ಇವತ್ತು ಲಾಸ್ಟ್ ಡೇಟ್ ಆಯಿತು, ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಇಲ್ಲಿ ದಾಖಲಾತಿ ಸ್ಥಿತಿ 3,949 ಅಂತ ಹೇಳಿದೆ. ಇನ್ನೊಂದು ಕೆಲವೊಂದಿಷ್ಟು ಶಾಲೆಗಳು ಇನ್ನೊಂದು ಸ್ವಲ್ಪ ಆ್ಯಡ್ ಆಗುತ್ತೆ ಇದಕ್ಕೆ ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ ಆಗಿ ಒಂದು 4,000 ಇಲ್ಲಿ ಅಡ್ಮಿಷನ್ ಆಗ್ಬೋದು ಫಸ್ಟ್ ರೌಂಡ್ಗೆ ಸಂಬಂಧಪಟ್ಟ ಹಾಗೆ. ಮತ್ತು ನಾಳೆ ಕೂಡ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಆಗ್ಬೋದು. ನಾಳೆ ಕೂಡ ನಾನು ತಮಗೆ ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಟೋಟಲ್ ಆಗಿ ಅಡ್ಮಿಷನ್ ಎಷ್ಟು ಆದವು ಅಂತ. ಯಾಕಂದರೆ ಇನ್ನೂ ಇವತ್ತು ಸಾಯಂಕಾಲ 5 ಗಂಟೆಗೆ ಇಲ್ಲಿ ಏನು ಅಡ್ಮಿಷನ್ ಮಾಡಿರ್ತಾರೆ, ಕೆಲವೊಂದಿಷ್ಟು ಅಪ್ಡೇಟ್ ಆಗಬೇಕಾಗಿರುತ್ತೆ. ಮ್ಯಾಕ್ಸಿಮಮ್ ಆಗಿ ಒಂದು 4,000 ಆಗಿದೆ ಅಂತ ಅನ್ಕೋಬಹುದು. ಇನ್ನೂ ಸ್ಟೇಟ್ ಲೆವೆಲಲ್ಲಿ 4,500ಕ್ಕಿಂತ ಹೆಚ್ಚು ಸೀಟುಗಳು ಲಭ್ಯ ಇದಾವೆ ತಮಗೆ. ಹಾಗಾಗಿ ತಾವು ಯಾರು ಇಲ್ಲಿ ಈ ಶಾಲೆಗೆ ಆಯ್ಕೆ ಆಗಬೇಕಂತ ಅನ್ಕೊಂಡಿರ್ತೀರಿ ತಮಗೆ ಅವಕಾಶಗಳಿದಾವೆ. ಇನ್ನು ಸೆಕೆಂಡ್ ರೌಂಡು ಇನ್ನೊಂದು 2-3 ದಿನಗಳಲ್ಲಿ ಬರುವ ಸಾಧ್ಯತೆ ಇರುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.